ನಮಸ್ಕಾರ ನಮ್ಮ ಚಾಲಕರಿಗೆ. ಏನಂದ್ರೆ ಇದು ಇಲ್ಲಿ ಯಾವ ಏರಿಯಾಪ್ಪ ಇದು? ಹುಳಿಮಾವು CNG ಬಂಕು. CNG ಬಂಕಲ್ಲಿ ಮ್ಯಾಕ್ಸಿಮಮ್ ಆಟೋ ಗ್ಯಾಸ್ ಟ್ಯಾಂಕ್ ಬಂದು 4.25 kg ಬರುತ್ತೆ. ಏನು 4.25 kg, 4 kg ಲಾಸ್ಟು. ಈ CNG ಬಂಕಲ್ಲಿ, ಹುಳಿಮಾವು ಬಂಕಲ್ಲಿ ಏನು ಮಾಡ್ತಾರೆ ಅಂದರೆ ದರೋಡೆ. ಯಾವ ಥರ ಅಂದರೆ ಒಂದು 10-20 ರೂಪಾಯಿ ಡ್ರೈವರ್ಗಳು ಕೇಳಿದ್ರೆ ಕಸ್ಟಮರ್ಗಿರಲಿ ಪೊಲೀಸ್ ಸ್ಟೇಷನಲ್ಲಿ ಇಮಿಡಿಯೇಟ್ಲಿ ಕೇಸ್ ಹಾಕ್ತಾರೆ. ಈ ಬಂಕರು 500 ರೂಪಾಯಿ ಮೇಲೆ 5 ಲೀಟ್ರ್ ಮೇಲೆ 5.5 ಲೀಟ್ರು 6 ಲೀಟ್ರ್ ಹೊಡಿತಾರೆ. ಏನೋ ಆ ಥರ ಹೊಡೆಯೋದೋಸ್ಕರ ಇದು CNG ಬಂಕು. ಏನು ಮ್ಯಾನೇಜರ್ ಇದ್ದಾನೆ, ಏನಪ್ಪ ಮ್ಯಾನೇಜರ್ ಹೆಸರು? ಅಲಕ್ ಅಂತ. ಏನು ಹುಳಿಮಾವು CNG ಬಂಕ್ ಇದೆ ಅಲಕ್ಕು. ಅವನ ಮೇಲೆ ಈ ಪೊಲೀಸ್ ಸ್ಟೇಷನ್ ಬಂದು ಈ ಸ್ಟೇಷನಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು, ಡಬಲ್ ಸ್ಟಾರು ಅವ್ರು ಬಂದು ಗ್ಯಾಸ್ ಬಂಕ್ ನಿಂತ್ಕೊಂಡು ಮಾತುಕತೆ ಮಾತಾಡಿ ಈಗ FIR ಕಾಪಿ ಕೊಟ್ಟಿದ್ದಾರೆ. ಅಲ್ಲಕ್ಕೆ ಬೆಳಿಗ್ಗೆ ಬಂದು ಏನಾಗಿದೆ ಏನಿಲ್ಲ ಅಂತ ಬಂಕ್ ಸರಿಯಾಗಿ ಮಾಡಿಲ್ಲ ಅಂದರೆ ಕಾನೂನು ಪ್ರಕಾರನೇ ನಾವು ಇವನ ಮೇಲೆ FIR ಮಾಡ್ಸೋಕ್ಕೆ ಸಿದ್ಧವಾಗಿದ್ದೀವಿ. FIR ಕಾಪಿ ಅಂತೂ ಬಂದಿದೆ. ಕೋರ್ಟಲ್ಲೂ ಕೇಸ್ ನಡ್ಸೋಕ್ಕೆ ಸಿದ್ಧವಾಗಿದ್ದೀವಿ. ಯಾಕಂದರೆ ಈ ಥರ ಒಬ್ಬ ಡ್ರೈವರ್ಗೆ ಆಗಿರ್ಬೋದು, ಎಷ್ಟೊಂದು ಜನ ಡ್ರೈವರ್ಗಳಿಗೂ ಆಗಿದೆ. ನಮ್ಮ ತಾವ ಲೈವ್ ವಿಡಿಯೋ ಇದೆ. ಈ ಅಲಕ್ ಮಾಡಿರೋದು CNG ಗ್ಯಾಸ್ ಬಂಕಲ್ಲಿ ಪ್ರತಿಯೊಂದು ಲೈವ್ ವಿಡಿಯೋ ಇದೆ. ಆ ಮೀಟ್ರ್ ಯಾವ ಥರ ಓಡ್ತಾ ಇದೆ, ಯಾವ ಥರ ಓಡ್ತಾ ಇಲ್ಲ ಅಂತ ಸಂಪೂರ್ಣ ವಿಡಿಯೋ ಇದೆ. ಬೇಕಂದ್ರೆ ಕೋರ್ಟಲ್ಲೂ ಪ್ರೊಡ್ಯೂಸ್ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಈ ಥರ ಕೆಲಸ ಮಾಡೋದು ನಿಲ್ಲಿಸ್ಬಿಡಿ, ಯಾವ CNG ಬಂಕ್ ಅವ್ರು ಇದ್ರು. ಈಗ ಇದು ಅಲಕ್ ಏನು ಮ್ಯಾನೇಜರ್ ಇದ್ದಾರೆ CNG ಬಂಕು, ಅವ್ರ ಮೇಲೆ FIR ಕಾಪಿ ಹಾಕಿದ್ದೀವಿ. ನಾಳೆ ದಿವಸ ಇನ್ನೊಂದು ಬಂಕ್ ಅವ್ರು ಮಾಡ್ರೆ ಅವ್ರ ಮೇಲೇನು ಚಾಲಕರು ಏನು ನಿಂತಿದ್ದಾರೆ ಪ್ರತಿಯೊಬ್ಬರು ಸಂಘಟನಾ ಅಧ್ಯಕ್ಷರು ಬಂದು ಬೆಳಿಗ್ಗೆ 10 ಗಂಟೆ ನಿಂತ್ಕೋತಾರೆ. ಅಲಕ್ ಮೇಲೆ ಕೇಸ್ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ನಮಸ್ಕಾರ. ಇನ್ನೊಂದು ಮಾಹಿತಿ ಏನಂತಂದ್ರೆ, ನಮಗೆ ಬಜಾಜ್ ಗಾಡಿಯಲ್ಲಿ ಬರೀ 4.25 ಲೀಟರ್ ಮಾತ್ರ ಇಡಿಸುತ್ತೆ, 4.25 kg ಮಾತ್ರ CNG ಇಡಿಸುತ್ತೆ. ಬಟ್ ಹುಳಿಮಾವಲ್ಲಿ ಇರುವಂತ CNG ಬಂಕು 532 ಅದು ಸೈಟ್ ನಂಬರು. ಆ ಬಂಕಲ್ಲಿ ಮಾತ್ರ ನಮಗೆ 5 ರಿಂದ 6 kg ವರೆಗೂ ಗ್ಯಾಸ್ ಇಡಿಸ್ತಾ ಇದೆ. ಅದು ಮೇನ್ ಪ್ರಾಬ್ಲಮ್ ಇದೆ. ಯಾಕೆಂದ್ರೆ ನಮ್ಮ ಆಟೋ ಚಾಲಕರು ಇವಾಗ ರ್ಯಾಪಿಡೋದಿಂದ ಡ್ಯೂಟಿ ಮಾಡೋದೇ ತುಂಬಾ ಕಷ್ಟವಾಗಿದ್ದಾರೆ ಜೀವನ ಮಾಡೋಕ್ಕೆ. ಅದರಲ್ಲಿ ಇವಾಗ ಗ್ಯಾಸ್ ಬಂಕರು ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅಂದ್ರೆ ನಾವು ಆಟೋ ಡ್ರೈವರ್ ಎಲ್ಲಿ ಹೋಗ್ಬೇಕು, ಯಾವ ತರ ಜೀವನ ಮಾಡ್ಬೇಕಂತ ಗೊತ್ತಿಲ್ಲ. ಅವನೆಲ್ಲೋ ಪಾಪ AC ರೂಮಲ್ಲಿ ಕುತ್ಕೊಂಡು ಬಿರಿಯಾನಿ ತಿಂತಾ ಇದ್ದಾನೆ. ನಮ್ಮ ಆಟೋ ಡ್ರೈವರ್ ಫುಟ್ಪಾತ್ ಮೇಲೆ ಚಿತ್ರಾನ್ನ ತಿನ್ನೋಂಥ ಪರಿಸ್ಥಿತಿ ನಾವು ನಿಂತ್ಕೊಂಡಿದ್ದೀರಿ. ದಯವಿಟ್ಟು ನಮ್ಮ ಆಟೋ ಡ್ರೈವರ್ ಎಚ್ಚರಿಸ್ಕೊಬೇಕು. ಹುಳಿಮಾವು ಇರುವಂಥ ಗ್ಯಾಸ್ ಬಂಕ ನಾಳೆ ಹುಳಿಮಾವು ಸ್ಟೇಷನ್ ಹತ್ರ ಬಂದು ನಾಳೆ 10 ಗಂಟೆಗೆ ನಾವು ಬರ್ತಾ ಇದ್ದೀವಿ. ದಯವಿಟ್ಟು ಆದಷ್ಟು ನಮ್ಮ ಆಟೋ ಡ್ರೈವರ್ನ ಬರಬೇಕು ಅಂತ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಒಬ್ಬರು ಧ್ವನಿ ಎತ್ತರೆ ಇನ್ನೊಬ್ರಿಗೆ ಅವರು ಕೈ ಜೋಡಿಸಿದ್ರೆ ನಮ್ಮ ಆಟೋ ಡ್ರೈವರ್ ಒಗ್ಗಟ್ಟು ಏನು ಅಂತೇಳಿ ಒಬ್ಬ ಗ್ಯಾಸ್ ಬಂಕನ್ನು ತಿಳಿಸ್ಕೊಡ್ಬೇಕು ಅಂದರೆ ಎಲ್ಲರೂ ನಾವು ಕೈ ಜೋಡಿಸ್ಬೇಕು. ಇವತ್ತು ನನಗಾಗಿದೆ ಪ್ರಾಬ್ಲಮ್ಮು, ನಾಳೆ ನಿಮಗಾಗ್ಬೋದು. ನೀವೇನೋ ಮಾಡ್ಕೊಂಡು ಹೋಗಿ ಪರವಾಗಿಲ್ಲ, ನಾವ್ಯಾಕೆ ಬರಬೇಕು ಅಂತ ನಿಜವಾಗ್ಲೂ ಯೋಚನೆ ಮಾಡಿದ್ರೆ ನಾಳೆ ಹೊತ್ತಿನ ನಿಮ್ಮ ಜೋಗಿಗೆ ಕತ್ರಿ ಬೀಳುತ್ತೆ. ಇವತ್ತೇನಾದ್ರೂ ನಾವು ನಿಂತ್ಕೊಂಡಿದ್ರಿ ಮಧ್ಯರಾತ್ರಿಯಾಗ ಅಂದರು, ನಾಳೆ ಹೊತ್ತಿನ ನೀವು ಬರ್ತೀರನ್ನೋ ಒಂದು ಇದ್ರಲ್ಲಿ ನಿಂತ್ಕೊಂಡಿದ್ರಿ. ದಯವಿಟ್ಟು ಪ್ರತಿಯೊಬ್ಬ ಆಟೋ ಡ್ರೈವರು ಬಂದು ಇದರಲ್ಲಿ ಏನಿದೆ ಅಂತ ಗ್ಯಾಸ್ ಬಂಕ್ ಅದನ್ನು ಕ್ಲಿಯರ್ ಮಾಡ್ಕೊಂಡು ಹೋಗೋಣ. ನಾಳೆ ಹೊತ್ತಿನ ಎಲ್ಲ ಗ್ಯಾಸ್ ಬಂಕವರು ಯೋಚನೆ ಮಾಡ್ತಾರೆ, ಈ ಥರ ಏನಾದರೂ ಆದರೆ ಆಟೋ ಡ್ರೈವರ್ ಎಲ್ಲರೂ ತಿರುಗಿ ಬೀಳ್ತಾರೆ ಅಂತೇಳಿ. ಇದೇ ರೀತಿ ಏನಾದರೂ ಮುಂದಿನ ದಿನಗಳಲ್ಲಿ ಇದನ್ನೇನಾದರೂ ಎಚ್ಚರಿಸ್ಕೊಂಡಿಲ್ಲ ಗ್ಯಾಸ್ ಬಂಕವರು ಅಂದರೆ ಇದ್ರ ವಿರುದ್ಧವಾಗಿ ದೊಡ್ಡದೊಂದು ಹೋರಾಟನೇ ಮಾಡಬೇಕಾಗುತ್ತೆ. ನಿಜವಾಗ್ಲೂ ಬಿಡಲ್ಲ. ಇಲ್ಲಿವರೆಗೂ 4 ತಿಂಗಳಿಂದ ಬರ್ತಾ ಇದ್ರಿ, ಹೋಗ್ಲಿ ಏನೋ ಬೈ ಮಿಸ್ಟೇಕ್ ಏನೋ ಆಗಿದೆ, ಸರಿ ಹೋಗ್ತಾರೆ ಹಂಗೆ ಹಿಂಗೆ ಅಂತ. ಬಟ್ ಎಲ್ಲ ಗ್ಯಾಸ್ ಬಂಕಲ್ಲೂ ಸರಿ ಮಾಡ್ಕೊಂಡಿದ್ದಾರೆ. ಬಟ್ ಇದು ಹುಳಿಮಾವು ಟೇಸ್ಟ್ ಇದರಲ್ಲಿ ಮಾತ್ರ ಗ್ಯಾಸ್ ಬಂಕಲ್ಲಿ ಸರಿ ಮಾಡ್ಕೊಳ್ತಾ ಇಲ್ಲ ಅವರು. ನಾವು 4 ತಿಂಗಳಿಂದ ಇದೇ ಥರ ನೋಡಿ ಸಾಕಾಯಿತು. ಇವತ್ತನ್ನ ನಾವು ಕೈ ಎತ್ಕೊಂಡಿದ್ವಿ, ಅದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಇದನ್ನ ಗ್ಯಾಸ್ ಬಂಕನ್ನ ಏನೈತೆ ಅದನ್ನ ನ್ಯಾಯದ ಪ್ರಕಾರ ನಮ್ಗೆ ಗ್ಯಾಸ್ ಕೊಟ್ಟರೆ ಬಚಾವ್ ಹೊಡ್ಕೊತಾರೆ. ಇಲ್ಲ ಅಂದರೆ ವಿರುದ್ಧವಾಗಿ ಹೋರಾಟನೂ ಮಾಡ್ತೀವಿ. ಮತ್ತು ನಾವು FIR ಹಾಕ್ಸಿದ್ದು ಆಲ್ರೆಡಿ. ನಾಳೆ ಅವ್ರನ್ನು ಸ್ಟೇಷನ್ ಹೊಡ್ಕೊಂಡು ಕಳಿಸ್ತೀರಿ, ಇಲ್ಲ ಜೈಲ್ಗಾದ್ರೂ ಕಳಿಸ್ತೀರಿ. ಆ ಥರ ಮಾಡ್ತೀವಿ. ನಾವು ಸುಮ್ಮನೆ ಯಾರು ಲೈವ್ ವಿಡಿಯೋಗಳು ಮಾಡಲ್ಲ, ಯಾವ ಡ್ರೈವರ್ಗೂ ನಾವು ತೊಂದರೆ ಕೊಡಲ್ಲ, ಯಾವ ಬಂಕವ್ರಿಗೂ ನಾವು ತೊಂದರೆ ಕೊಡಲ್ಲ. ನಮ್ಮ ತವ ಆಧಾರ ಪ್ರೂಫ್ ಸಾಕ್ಷಿನೂ ಇದೆ. ಗಾಡಿ ಎಲ್ ಲೈಟಲ್ಲಿದೆ, ಮ್ಯಾಕ್ಸಿಮಮ್ 40 ಕಿಲೋಮೀಟರ್ ಓಡುತ್ತೆ. ಆರೆಂಜ್ ಲೈಟಲ್ಲಿ ಬಂದು ಗ್ಯಾಸ್ ಹಿಡಿದ್ರೆ ನೋಡಿ ಈ ಥರ ಹಿಡಿತಾರೆ ಗ್ಯಾಸು. ಈ ಥರ ಗ್ಯಾಸು ಓವರಾಗಿ ಹಿಡಿದ್ರೆ ಮ್ಯಾಕ್ಸಿಮಮ್ 1/4 ಲೀಟ್ರ್ ಟ್ಯಾಂಕ್ ಇದೆ ಗ್ಯಾಸಲ್ಲಿ. ಇಷ್ಟೊಂದು ಹೊಡೆದ್ರೆ ಎಲ್ಲಿ ಹೋಗ್ತಾರೆ ಡ್ರೈವರ್ಗಳು? ಮೊದಲೇ ಆಟೋ ಡ್ರೈವರ್ಗಳಿಗೆ ದುಡಿಮೆಗಳಿಲ್ಲ, ಏನಿಲ್ಲ. ಈ ಥರ ಇದೆಲ್ಲ ನಡೀತಾ ಇರೋದು. ಈ ಥರ ಮೀಟ್ರುಗಳು ಹೊಡಿತಲ್ಲ, ಇದೇ ನಮ್ಮ ಆಟೋ ಡ್ರೈವರ್ಗಳು ಮೀಟ್ರುಗಳು ಹೊಡೆದ್ರೆ ಇಮಿಡಿಯೇಟ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ. ಆಟೋ ಡ್ರೈವರ್ 10-20 ರೂಪಾಯಿ ಕೇಳಿದ್ರು 20 ರೂಪಾಯಿ ಎಕ್ಸ್ಟ್ರಾ ಬಿತ್ತು ಅಂತ. ಇಲ್ಲ
ಇಲ್ಲ ಅಂದ್ರೆ ಬಜಾಜ್ CNG ಓಪನ್ ಮಾಡಿದಾರಲ್ವಾ, ಬಜಾಜ್ ಕಂಪ್ನಿ ಏನಿದೆಯೋ, ಇಲ್ಲ ನಮ್ಮ ಗ್ಯಾಸ್ ಸಿಲಿಂಡರ್ ಫಿಟ್ ಮಾಡಿದ ಅವ್ರು ನಮಗೆ ಕೊಟ್ಟಿರೋದು ಬರೀ 4.25 kg ಅಂತ ಮಾತ್ರ ಕೊಟ್ಟಿದ್ದಾರೆ. ಸಪೋಸ್ ಏನಾದ್ರು ನಮ್ಮ ಬಜಾಜ್ ಅವರಾದ್ರೂ ಬಂದು ಇಲ್ಲ 4.25 kg ಅಂತಲ್ಲ ನಾವು ರಾಂಗ್ ಕೊಟ್ಟಿದ್ದೀರಿ,